ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ. ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣಿರುವಂತಹ ಬೆಲ್ ಐಕನ್ ಮತ್ತೆ ನಾನು ಹಾಕುವಂಥ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ಆವಾಗ ನೀವು ಮೊದಲು ವಿಡಿಯೋನ ನೋಡ್ಬೋದು. ನಿರಂತರವಾಗಿ ಸೇಮ್ ಕತೆ, ಹೊಸ ತೋಟಕ್ಕೆ ಕೆಲಸಕ್ಕೆ ಬರ್ತಾ ಇದ್ದೀವಿ. ಆಲ್ಮೋಸ್ಟ್ ಕಾಲಿಗೆಲ್ಲ ಎಳೆದಾಯಿತು. ನಿನ್ನೆ ಲಾಕ್ ಮಾಡಿರಲಿಲ್ಲಾಗಿತ್ತು. ಒಂದು ಸ್ವಲ್ಪ ಹೆಡೆಬಾಳೆನೂ ಕೂಡ ಮಾಡಿದ್ವಿ. ಇವತ್ತು ಒಂದು ಪೂರ್ತಿಯಾಗಿ ಹೆಡೆಬಾಳ ಮಾಡಿದರೆ ಮುಗಿಸ್ಬೋದು. ಸ್ವಲ್ಪ ಟ್ರೈ ಮಾಡಬೇಕು. ಮಳೆ ಇಲ್ಲ ಅಂತಂದರೆ ಬೇಗ ಬೇಗ ಆಗುತ್ತೆ. ನಿನ್ನೆ ಸಂಜೆ ಹೊತ್ತಿಗೆ ಅಷ್ಟೊಂದು ಮಳೆ ಇರಲಿಲ್ಲಾಗಿತ್ತು, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹೆಡೆಬಾಳೆನ ಮಾಡಿದ್ವಿ. ಇವತ್ತು ಮಳೆ ಇಲ್ಲ ಅಂತಂದರೆ ಪೂರ್ತಿಯಾಗಿ ಮುಗಿಸ್ಬೋದು. ಬಟ್ ಮಳೆ ಬಿತ್ತು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಮಳೆಯಿಂದ ರೆನ್ ಕೋಟೆಲ್ಲ ಹಾಕ್ಕೊಂಡು ಬಾಳೆ ಎಲ್ಲ ಕಡಿಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ರಾಣಿನ ಇಲ್ಲಿ ನಿಲ್ಲಿಸೋದು. ಪಾಪ ಮಳೆ ಬಿಸಿಲು ಎಲ್ಲನೂ ಕೂಡ ಕೇರ್ ಇಲ್ಲ, ಅದಕ್ಕೆ ನಿಲ್ಲಿಸ್ಬಿಟ್ಟು ನಾವು ನಮ್ಮ ಕೆಲಸಕ್ಕೆ ಹೋಗೋದು. ಹಾಗೆ ಇವತ್ತು ಹೆಡೆಬಾಳೆಯನ್ನೆಲ್ಲ ಮುಗಿಸ್ಬಿಟ್ರೆ ನಾಳೆಯಿಂದ ಬೇಲಿಗೆ ಇನ್ನೂ 3-4 ದಿನ ಬೇಕಾಗುತ್ತೆ ಇಲ್ಲಿನ ಕೆಲಸ ಮುಗಿಸ್ಲಿಕ್ಕೆ. ಈ ಸಲ ಅಪ್ಪನೂ ಕೂಡ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಬೇಗ ಬೇಗ ಕೆಲಸ ಮುಗಿತಾ ಉಂಟು. ಹೋದ ವರ್ಷ ಆದರೆ ಅಪ್ಪ ಕಾಲ್ಗೆನೇ ಎಳೆದ್ಬಿಟ್ಟು ನೆಕ್ಸ್ಟ್ ಬೆಂಗಳೂರಿಗೆ ಹೋಗಿದ್ರಾಗಿತ್ತು. ಈ ಸಲ ಇಲ್ಲ, ಈ ಕೆಲಸನೇ ಮುಗಿಸ್ಬಿಟ್ಟು ನೆಕ್ಸ್ಟ್ ಬೇರೆ ಕೆಲಸ ಎಲ್ಲ ಮಾಡುವ, ಬೇಗ ಬೇಗ ಕೆಲಸ ಮುಗಿಸುವ ಅಂತ ಹೇಳಿಬಿಟ್ಟು. ಯಾಕೆಂದರೆ ಒಂದು ಸಮಸ್ಯೆ ಅಂತಂದರೆ ಒಂದು ದನಗಳದ್ದು ಕಟ್ಟಾಕೋದು. ಈಗ ತೋಟಕ್ಕೆ ಬರಬೇಕು ಅಂತಂದರೆ ದನಗಳಿಗೆ ಕಟ್ಟಾಕಬೇಕಾಗತ್ತೆ. ಈ ತೋಟದ ಬೇಗ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ನೆಕ್ಸ್ಟ್ ನಾವು ಮನೆ ಹತ್ರ ಒಂದು ಬ್ಯಾಣಕ್ಕೆ ಹೋಗಿ ಹಾಕ್ಬೋದು. ಹಾಗಾಗಿ ಇಲ್ಲಿದ್ದು ಕೆಲಸ ಬೇಗ ಮುಗಿಸ್ಕೊಳ್ಳುವ, ದನಗಳ ಕಾಟ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಸೊ ನೋಡುವ, ಇವತ್ತೇ ಹೆಡೆಬೇಳೆನ ಮುಗಿಸ್ಬಿಟ್ಟು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಇವತ್ತಿನ ಲಾಕ್ನಲ್ಲಿ ಏನಿರುತ್ತೆ ಅಂತ ಹೇಳ್ಬಿಟ್ಟು ನೋಡುವ. ಲೆಟ್ಸ್ ಗೋ. ಇಲ್ಲಿ ತೋಟದಲ್ಲಿ ಗೊಂಡೆ ಶಶಿನ ಬಂದಿತ್ತಾಗಿತ್ತು, ಶಶಿನ ಹುಟ್ಟಿರೋದು. ಅದನ್ನು ತೆಗೆದುಬಿಟ್ಟು ಅಮ್ಮ ಸೈಡಿಗೆ ನೆಟ್ಟಿದ್ದಾಳೆ ನೋಡಿ. ಅಲ್ಲಿ ಒಂದು ಸ್ವಲ್ಪ, ಇಲ್ಲೊಂದು ಸ್ವಲ್ಪ. ಇದಕ್ಕಂತೂ ಭಾಳ ಚಾಕ್ರಿನೇ ಮಾಡಿಬಿಟ್ಟಿದ್ದಾಳೆ. ಮಣ್ಣು ಕೊಚ್ಕೊಂಡು ಹೋಗಬಾರ್ದು ಅಂತ ಹೇಳಿಬಿಟ್ಟು ಸಾಂಗೇನೆಲ್ಲ ಹಾಕಿ ಹಾಕಿ ಎಲ್ಲ ಮುಚ್ಚಿಬಿಟ್ಟಿದ್ದಾಳೆ. ಅದಕ್ಕೆ ಮಾಡೋದಿಲ್ವಂತ ಕೇಳಿದ್ರೆ ಇರಲಿ ಅಂತ ಅಂದ್ಲು. ಇಲ್ಲಿನೂ ಕೂಡ ಹಾಗೆ ಇಟ್ಟಿದ್ದಾಳೆ. ಯಾಕೆಂದರೆ ಈ ಸಲದ ಗೊಂಡೆ ಶಶಿ ಹಾಕಿರೋದು ಬೀಜ ಬಂದಿಲ್ಲ. ಒಂದು ಸತಿ ಹಾಕಿರೋದು, ಇವಾಗ ಹಾಕಿರೋದು ಒಂದು ಸ್ವಲ್ಪ ಬಂದಿದೆ. ಅದು ತುಂಬ ಚಿಕ್ಕದಾಗಿದೆ. ಅದನ್ನು ಕೂಡ ಆಗತ್ತೆ ಇಲ್ವಂತನೂ ಕೂಡ ಗೊತ್ತಿಲ್ಲ. ಹಾಗಾಗಿ ಶಶಿ ಬಂದಿರೋದನ್ನು ಕೂಡ ನೆಡದೇ ಇದ್ದರೆ ಮತ್ತೆ ಹೂ ಇರುವುದಿಲ್ಲ ಅಂತ ಹೇಳ್ಬಿಟ್ಟು ಈ ಥರ ನೆಟ್ಟಿದ್ದಾರೆ. ಇಲ್ಲಿಂದ ಕೆಲವೊಂದು ಈ ಥರ ದೊಡ್ಡದಾಗಿಬಿಟ್ಟಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸೇಮ್, ಈ ತೋಟಕ್ಕೆ ಸೇಮ್ ಕೆಲಸ ಸೇಮ್. ಆದರೆ ಅಡಿಕೆ ಗಿಡ ಮಾತ್ರ ಸ್ವಲ್ಪ ದೊಡ್ಡಾಗಿದೆ. ವರ್ಷ ದೊಡ್ಡ ಆಗ್ತಾನೆ ಹೋಗುತ್ತಲ್ವ. ಹೋದ ವರ್ಷ ಸ್ವಲ್ಪ ಚಿಕ್ಕದಿತ್ತು, ಹಾಗೆ ಸ್ವಲ್ಪ ಚಿಕ್ಕದಿತ್ತಾಗಿತ್ತು. ಈ ಸಲ ಹೆಡೆಬಾಳೆ ಮಾಡಲಿಕ್ಕೆ ಅಂದರೆ ಬಾಳೆ ಗಿಡನ ಕಡಿಲಿಕ್ಕೆ ಸ್ವಲ್ಪ ಈಸಿ ಆಗಿಬಿಡತ್ತೆ. ಮುಂಚೆ ಸಣ್ಣ ಇರಬೇಕಿದ್ರಲ್ಲ ಅದನ್ನೆಲ್ಲ ತಪ್ಪಿಸ್ಬೇಕಿತ್ತು. ಹಾಗಾಗಿ ಸ್ವಲ್ಪ ಕಷ್ಟ ಆಗಿರೋದು. ಈ ಸಲ ಹಾಗೆಲ್ಲ ಕಡಿದ್ರೆ ಆಯಿತು. ಅದ್ರ ಅಡಿಕೆ ಮರದ ಮೇಲೆ ಒಂದು ಸ್ವಲ್ಪ ತಾಗಿದ್ರೂ ಕೂಡ ಏನಾಗೋದಿಲ್ಲ. ಸಣ್ಣ ಇರಬೇಕಾದ್ರೆ ಶಶಿನೆಲ್ಲ ಸ್ವಲ್ಪ ಸೂಜಿ ಮುರಿದೋಗೋದು, ಹೆಡೆಸು ಮುರಿದೋಗೋದು, ಅದ್ರ ಮೇಲೆ ಬಿದ್ದುಬಿಟ್ರೆ ಶಶಿನೇ ಸತ್ತೋಗುತ್ತೆ. ಆ ಥರ ಆಗ್ತಾಯಿತ್ತು. ಬಟ್ ಸ್ವಲ್ಪ ಕೇರ್ಫುಲ್ಲಾಗಿ ಬಾಳೆನ ಕಡಿಬೇಕಿತ್ತು. ಈಗ ಹಾಗೇನಿಲ್ಲ, ಸ್ವಲ್ಪ ಅಡಿಕೆ ಶಶಿ ಎಲ್ಲ ದೊಡ್ಡದಾಗ್ಬಿಟ್ಟಿದೆ. ಹಾಗಾಗಿ ಪಟ ಅಂತ ಕಡಿಬೋದು. ಅಪ್ಪನಿಗೆ ಬಂದ ತಕ್ಷಣ ಒಂದು ಕೆಲಸ ಯಾವಾಗಲೂ ರೆಡಿಯಾಗೇ ಇರುತ್ತೆ, ಕತ್ತಿ ಮಸಿಯುವುದು. ಈ ತೋಟಕ್ಕೆ ಬಂದ ತಕ್ಷಣ ಈ ತೋಟದೊಳಗಡೆ ಒಂದು ಕಲ್ಲು ತಂದಿಟ್ಕೊಂಡಿದ್ದೀವಿ. ಇಲ್ಲಿ ತಿಕ್ತಾ ಇದ್ದಾರೆ. ಮನೆ ಹತ್ರ ಆದರೆ ಮನೆ ಹತ್ರನೇ ಒಂದು ಕಲ್ಲುಂಟು, ಅಲ್ಲಿ ತಿಕ್ತಾರೆ. ಇಲ್ಲಿ ಬಂದಿದ ತಕ್ಷಣ ಇದೇ ಕೆಲಸ ಅಪ್ಪನಿಗೆ ಫಸ್ಟ್ ಕೆಲಸ ಇದೆ. ಇಷ್ಟಕ್ಕನ ಹೆಡೆಬೇಳೆನ ಮಾಡಿದ್ವಿ ನೋಡಿ. ಹೆಡೆಬೇಳೆ ಮಾಡಿದ ಮೇಲೆ ಎಷ್ಟು ಚೆಂದ ಕಾಣಿಸುತ್ತೆ ಅಂತ ಹೇಳಿ ಫುಲ್ ತೋಟನೇ ಮುಚ್ಚಿಬಿಟ್ಟಿದ್ವಿ. ದರ್ಕ ಹಾಕದಂಗೆ, ಸೊಪ್ಪು ಹಾಕದಂಗೆ ಆ ಥರ ಮಾಡಿ ನಾವು ಈ ಥರ ಮಾಡಿಬಿಟ್ಟಿದ್ವಿ. ಇನ್ನು ಈ ಕಡೆ ಮಾಡೋದುಂಟು. ಇಲ್ಲಿ ಯಾವಾಗ ಬಂದ್ರೂ ಕೂಡ ಅಪ್ಪಂಗೆ ಮತ್ತು ಅಮ್ಮಂಗೆ ಕಾಲಿಗೆ ಮಣ್ಣು ತಿನ್ನತ್ತೆ ಅಂತ ಹೇಳ್ತಾರೆ. ಅಂದರೆ ಮಣ್ಣಿಂದ ತುಂಬ ಮಣ್ಣಲ್ಲೇ ನಡೆದಾಡ್ಬಿಟ್ರೆ ಅಥವಾ ಚಪ್ಪಲಿ ಹಾಕ್ಕೊಂಡು ನಡೆದಾದ್ರೂ ಕೂಡ ಕಾಲಿಗೆ ಮಣ್ಣು ಫುಲ್ಲಾಗಿ ತಿಂದುಬಿಡುತ್ತೆ. ಕೆಳಗಿನ ಚರ್ಮ ಇರುತ್ತಲ್ವ, ಸೊ ಅದನ್ನು ತಿನ್ನತ್ತೆ. ಅಂದರೆ ಮಣ್ಣು ತಿನ್ನೋದು ಅಂತ ಹೇಳ್ತೀವಿ ನಾವು ಕಾಮನ್ ಆಗಿ. ನನಗೆ ಅಷ್ಟೊಂದು ಆಗ್ತಾ ಇರಲಿಲ್ಲ. ಎಷ್ಟು ವರ್ಷ ಆದರೂ ಕೂಡ ನನಗೆ ಆಗ್ತಿರಲಿಲ್ಲ. ಒಂದು ಸ್ವಲ್ಪ ಕಾಲು ಬೆರಳಿಗೆ ಅಂಚಿಗೆಲ್ಲ ವೈಟ್ ಆಗ್ತಿತ್ತು ಅಷ್ಟೇ ಬಿಟ್ಟರೆ. ಬಟ್ ಆ ತೂತು ಬೀಳೋದು, ಜಾಸ್ತಿ ತಿನ್ನೋದು ಮತ್ತು ನಡೆಯೋಕ್ಕಾಗದಿರೋ ಥರದ ಆ ಥರದ್ದೆಲ್ಲ ಆಗ್ತಾ ಇರಲಿಲ್ಲಾಗಿತ್ತು. ಬಟ್ ನಿನ್ನೆ ಯಾಕೋ ಗೊತ್ತಿಲ್ಲ, ಫುಲ್ಲು ಕಾಲಿಗೆಲ್ಲ ಬೆರಳಿಗೆಲ್ಲ ಫುಲ್ಲಾಗಿ ತೂತು ಬೀಳೋದು, ರಕ್ತ ಬರೋ ಥರ ಆಗಿಬಿಟ್ಟಿದೆ. ಎಷ್ಟು ಉರಿ ಬೀಳ್ತಿತ್ತು ಅಂದರೆ ನಿನ್ನೆ ಸಂಜೆ ನನಗೆ ಗೊತ್ತಾಗಿಲ್ಲ. ಏನೋ ಒಂದು ಸ್ವಲ್ಪ ಉರಿತಾ ಇದೆ, ಸ್ವಲ್ಪ ನಿಂತ್ಕೊಂಡು ಉರಿತಾ ಇರ್ಬೋದು ಅಂತ ಅಂದ್ಕೊಂಡಿದ್ದಾಗಿತ್ತು. ಬಟ್ ಆದರೆ ಮನೆಗೆ ಹೋಗಿ ನೋಡ್ತೀನಿ, ಸ್ನಾನ ಮಾಡಬೇಕಾದ್ರೆ ಬಿಸಿನೀರು ಕೂಡ ಹಾಕ್ಕೊಳಿಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಉರಿ ಸ್ಟಾರ್ಟ್ ಆಗಿಬಿಟ್ಟಿದೆ ಕಾಲಿಗೆ. ಬಟ್ ಸ್ನಾನ ಮಾಡಿ ಬಂದ್ಕೊಂಡು ಕೆಳಗಡೆ ನೋಡ್ತೀನಿ, ಫುಲ್ ರಕ್ತ ಬರೋ ಥರ ಆಗಿಬಿಟ್ಟಿತ್ತು. ಅದಕ್ಕೆ ಎಣ್ಣೆಲ್ಲ ಹಚ್ಕೊಂಡೆ. ರಾತ್ರಿ ಪೂರ್ತಿ ಉರಿ ಇತ್ತು. ಅದಕ್ಕೆ ಇವಾಗ ಔಷಧಿ ಮಾಡಬೇಕು. ಕಾಲಿಗೆ ಒಂದು ಎಲೆ ಸಿಗುತ್ತೆ, ಆ ಎಲೆನ ತೆಗೆದುಬಿಟ್ಟು ಚಪ್ಪಲಿ ಒಳಗೆ ಹಾಕ್ಕೊಳ್ಬೇಕು. ಕುಟ್ಟಿನೂ ಕೂಡ ಹಾಕ್ಕೊಳ್ಬೋದು, ಅದರ ತುಂಬ ಉರಿಯತ್ತಂತೆ. ಬಟ್ ಈಗ ಕೆಲಸ ಮಾಡಬೇಕಾದ್ರೆ ಚಪ್ಪಲಿ ಅಡಿಗೆ ಹಾಕ್ಕೊಳ್ಬೇಕು ಅಂತಂದ್ಬಿಟ್ಟು ಎಲೆನ ತೆಗಿಲಿಕ್ಕೆ ಬಂದಿದ್ದೀನಿ. ಆ ಎಲೆ ಇರೋದು ಅಲ್ಲಿ ಮೇಲ್ಗಡೆ ಇದೆ, ಫುಲ್ಲಾಗಿ. ಅದಕ್ಕೆ ನನಗೆ ಭಯ ಆಗುತ್ತೆ ಹೋಗಿ ಹತ್ತಕ್ಕೆ. ಅದಕ್ಕೆ ಅಮ್ಮ ಈಗ ತಗೊಂಡು ಬರ್ತಿದ್ದಾಳೆ.
ಸೊ ಅದನ್ನು ಈಗ ಹಾಕಬೇಕು. ಅದಕ್ಕೊಂದು ಸ್ವಲ್ಪ ಇದು ಅಟ್ಲಕಾಯಿಗೆ ಮತ್ತು ನೊರೆ ಥರ ಬರ್ತಾರಲ್ಲ ಸೋಪಿಗೆ, ಆ ಥರ ನೊರೆ ಬರುತ್ತೆ. ಅದು ಪೂರ್ತಿಯಾಗಿ ಆ ರಸನ ಕಾಲಿಗೆ ತಗೊಂಡ್ಬಿಟ್ರೆ ಮಣ್ಣು ತಿನ್ನೋದು ಕಡಿಮೆ ಆಗುತ್ತೆ, ಮತ್ತು ತಿಂದಿರೋದು ಕೂಡ ಕಡಿಮೆ ಆಗುತ್ತೆ, ಮತ್ತು ಕಾಲಿಗೆ ಮಣ್ಣು ಕೂಡ ತಿನ್ನೋದಿಲ್ಲ. ಅದನ್ನು ಈಗ ಹಾಕ್ಕೊಳ್ಬೇಕು, ಇಲ್ಲಾಂತಂದರೆ ಕಾಲಿಗೆಲ್ಲ ಉರಿ ಆಗುತ್ತೆ. ಸೊ ಕಾಲಿಗೆ ಯಾವ ರೀತಿ ಆಗಿದೆ ಅಂತಂದರೆ, ನನ್ನ ಕಾಲಿಗೆ ಹೇಗೆ ಆಗಿದೆ ಅಂತ ಹೇಳಿಬಿಟ್ಟು ಇಷ್ಟೆಲ್ಲ ಉರಿ ಇಲ್ಲಿ ನೋಡಿ, ಈ ಥರ ಆಗಿಬಿಟ್ಟಿದೆ ತಿಂದ್ಬಿಟ್ಟು. ಇದಕ್ಕೆ ಈಗ ಔಷಧಿನ ಮಾಡೋದು. ನೋಡಿ ಈ ಥರ ಎಲೆ ಇರುತ್ತೆ, ಈ ಥರ ಎಲೆನ ತಗೊಂಡು ಹಾಕೋದು. ಒಂಥರ ಸಾಗವಾನಿ ಟೈಪಿನ ಎಲೆ, ಬಟ್ ಸಾಗವಾನಿ ಎಲೆ ಅಲ್ಲ ಇದು. ಇದನ್ನು ತೆಗ್ದು ಈ ಥರ ಎಲೆ ನೋಡ್ಬೋದು, ಈ ಥರ ಹಿಂದ್ಗಡೆ ಹಿಂಗೆ ಈ ಥರ ಇರುತ್ತೆ, ಗಿಡ ಆಗುತ್ತೆ. ಸೊ ಇದ್ರದ್ದು ಸೊಪ್ಪು ತೆಗೆದ್ಬಿಟ್ಟು ಈಗ ಕಾಲಿಗೆ ಹಾಕ್ಕೊಳ್ಳೋದು. ಅಂಥ ಅವಸ್ಥೆ ಆಗಿದೆ. ಈ ಥರ ನಾನು ಹಾಕ್ಕೊತಾ ಇರಲಿಲ್ಲಾಗಿತ್ತು, ಬಟ್ ಇಲ್ಲಿ ಕೆಲಸಕ್ಕೆ ಬಂದ ಮೇಲಿಂದ ಹೀಗಾಗ್ಬಿಟ್ಟಿದೆ ಈ ಥರ ಎಲೆ. ಇದನ್ನು ಕಲ್ಲು ಮೇಲಿಂದ ಕುಟ್ಟಿ ಪುಡಿ ಮಾಡಿ ಸೊಪ್ಪನ್ನು ಕಾಲಿಗೆ ಹಚ್ಕೋಬೋದು, ಬಟ್ ತುಂಬ ಉರಿಯುತ್ತೆ. ಯಾಕಂದರೆ ನನಗೆ ತುಂಬ ಜಾಸ್ತಿ ತಿಂದುಬಿಟ್ಟಿದೆ. ಹಾಗಾಗಿ ಈಗ ಚಪ್ಪಲಿಯಲ್ಲಿ ಹಾಕ್ಕೊಳ್ಬೇಕು. ಈ ಥರ ಮುದ್ದೆ ಮಾಡಿ ಚಪ್ಪಲಿ ಒಳಗೆ ಹಾಕ್ಕೊಳ್ಳೋದು. ಮತ್ತು ಕೆಲಸ ಮಾಡಬೇಕಾದ್ರೆ ಸರಿಯಾಗಿ ನಡಿತೀವಲ್ಲ, ಆವಾಗ ನೊರೆ ಬರುತ್ತೆ. ಇಂಥ ಅವಸ್ಥೆ ಬಂದುಬಿಡ್ತು. ಎಲೆನ ಮುದ್ದೆ ಮಾಡಿಬಿಟ್ಟು ಕೈಯಿಂದನೇ ಇದ್ರ ಕಾಲಡಿಗೆ ಚಪ್ಪಲಿ ಇರುತ್ತಲ್ಲ, ಹಾಗೆ ಕಾಲಡಿಗೆ ಹಾಕ್ಕೊತಾ ಇದ್ದೀನಿ ನಾರ್ಮಲಾಗಿ. ಇಲ್ಲಾಂತಂದ್ರೆ ಕುಟ್ಬಿಟ್ಟು ಹಾಕಿದ್ರೆ ಬೇಗ ನೊರೆ ಬರ್ತಿತ್ತು. ಆದರೆ ಇಲ್ಲಿ ಕುಟ್ಟೋ ವ್ಯವಸ್ಥೆ ಏನೂ ಮಾಡಿಲ್ಲ, ಯಾಕೆಂದರೆ ಅದು ಜಾಸ್ತಿ ರಸನ ಕಾಲಿಗೆ ತೆಗ್ಬಿಟ್ಟು ಚಿಕ್ಕಬಟ್ಟಿ ಉರಿಯುತ್ತೆ, ಮತ್ತು ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾರ್ಮಲಾಗಿ ಈ ಥರ ಕಾಲಿಗೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ನಡಿಬೇಕಾದ್ರೆ ಸ್ವಲ್ಪ ನೊರೆ ಬರುತ್ತೆ ಅಂತ ಹೇಳಿಬಿಟ್ಟು ಹೀಗೆ ಹಾಕ್ಕೊಂಡು ಈಗ ನೋಡಬೇಕು ಏನಾಗುತ್ತೆ ಅಂತ ಹೇಳಿ. ಇದು ಫಸ್ಟ್ ನಮ್ಮಪ್ಪ ಬಾಳೆ ಹಿಂಡೆ ಇರುತ್ತಲ್ವ, ಅದನ್ನೇ ಕ್ಲೀನ್ ಮಾಡ್ತಾ ಇದ್ದಾರೆ. ಬಾಳೆ ಹಿಂಡೆನ ಒಣಗಿಬಿಟ್ಟು ಹಾಗೆ ಬಾಗಿ ಇರುತ್ತಲ್ವ, ಅದನ್ನು ಫಸ್ಟ್ ಕ್ಲೀನ್ ಮಾಡಿ ಒಂದೊಂದಾಗಿ ಕಟ್ ಮಾಡಿಕೊಂಡು ಕಾಲಿಗೆ ಅಂಚಿಗೆ ಕರೆಕ್ಟಾಗಿ ಇಡ್ತಾ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ನಾನು ಅಮ್ಮ ಹಿಂದ್ಗಡೆಯಿಂದ ಬಾಳೆ ಗಿಡನ ಕಡಿತಾ ಬರ್ತಾ ಇದ್ದೀವಿ. ಈ ಥರ ಫಸ್ಟ್ ಕ್ಲೀನ್ ಮಾಡ್ಕೊಂಡಿರೋದ್ರಿಂದ ಕಡಿಲಿಕ್ಕೂ ಈಸಿ ಆಗುತ್ತೆ, ಮತ್ತು ತುಂಬ ಮುನ್ನೆಚ್ಚರಿಕೆ ತಗೊಳ್ಬೇಕಾಗತ್ತೆ. ಹಾವಿರುತ್ತೆ, ಮತ್ತು ಇದು ಕಡ್ಜೇನಂತೀವಲ್ಲ ಅದೆಲ್ಲ ತುಂಬ ಇದ್ದಿರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಈ ಥರ ಒಣಗೋಗಿರುವಂಥ ಬಾಳೆ ಹೆಡೆ ಇರುತ್ತಲ್ವ, ಅದನ್ನು ಕಡಿಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಕಡಿಬೇಕು. ಹಾಗೆ ಕತ್ತಿ ಕೂಡ ಇದಕ್ಕೆ ತಾಗೋದಿಲ್ಲ, ಸ್ವಲ್ಪ ಸ್ಲಿಪ್ಪಾಗಿ ಕೈ ತಾಗೋವಂಥ ಚಾನ್ಸಸ್ಸು ಇರುತ್ತೆ. ಮತ್ತು ಅದು ಫುಲ್ ಒಣಗೋಗಿರೋದ್ರಿಂದ ಈಗ ಮಳೆ ನೀರಿನಿಂದ ಸ್ವಲ್ಪ ಕಟ್ ಮಾಡೋಕ್ಕೆ ಕಷ್ಟ ಆಗಿಬಿಡತ್ತೆ. ಅದಕ್ಕೆ ಫಸ್ಟ್ ನಮ್ಮಪ್ಪ ಎಲ್ಲ ಕಡೆಯೂ ಫಸ್ಟ್ ಕ್ಲೀನ್ ಮಾಡ್ಕೊತಾ ಬರ್ತಾ ಇದ್ದಾರೆ. ಹಿಂದ್ಗಡೆಯಿಂದ ನಾವು ಬಾಳೆ ಗಿಡನ ಕಡಿತಾ ಬರ್ತಾ ಇದ್ದೀವಿ. ಸೊ ಹಿಂಗೆ ಮಾಡೋದ್ರಿಂದ ಸ್ವಲ್ಪ ಕೆಲಸ ಈಸಿ ಆಯಿತು ನಮಗೆ, ನಮ್ಮಪ್ಪ ಈ ಥರ ಮಾಡಿಕೊಟ್ಟಿರೋದ್ರಿಂದ. ಬಾಳೆ ಗಿಡನ ಪೂರ್ತಿಯಾಗಿ ಕಡಿತಾ ಇದ್ದೀವಿ ನಾವು. ಚಿಕ್ಕ ಈಗ ಹುಟ್ಟುತ್ತೆಯಲ್ಲ ಅದನ್ನು ಮಾತ್ರ ಬಿಟ್ಟಿದ್ದೀವಿ, ಬಾಕಿದಷ್ಟನ್ನು ಕೂಡ ಕಡಿತಾ ಇದ್ದೀವಿ. ಈ ಥರ ಕಡ್ದಿಲ್ಲ ಅಂತಂದರೆ ಸಸಿಗಳು ಚೆನ್ನಾಗಿ ಬೆಳೆಯುವುದಿಲ್ಲ, ಯಾಕೆಂದರೆ ಅದು ಈ ಕಡೆ ಆ ಕಡೆಯಿಂದ ಫುಲ್ಲಾಗಿ ನೆರಳು ತಾಗುತ್ತೆ. ಹಾಗಾಗಿ ಅಡಿಕೆ ಸಸಿಗಳು ಚೆನ್ನಾಗಿ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಾವು ಈ ಥರ ಪೂರ್ತಿಯಾಗಿ ಕಡಿತಾ ಇದ್ದೀವಿ. ಪ್ರತಿ ವರ್ಷವೂ ಕೂಡ ನಾವು ಇದೇ ರೀತಿಯಾಗಿ ಕಡಿತಾ ಇದ್ದೀವಿ. ಅಡಿಕೆ ಸಸಿ ಸ್ವಲ್ಪ ದೊಡ್ಡದಾಗಿದೆ, ಆದ್ರೂ ಕೂಡ ನಾವು ಅಷ್ಟು ಬಾಳೆ ಗಿಡನೂ ಕೂಡ ಕಡಿತಾ ಇದ್ದೀವಿ. ಇವಾಗ ಚಿಕ್ಕದಾಗಿ ಹುಟ್ಟಿರುತ್ತಲ್ವ ಅದನ್ನು ಮಾತ್ರ ಬಿಟ್ಟಿದ್ದೀವಿ. ನೆಕ್ಸ್ಟ್ ಬೇಸಿಗೆಗಾಲದಲ್ಲಿ ನಮಗೆ ತಂಪ್ಲಿಗೆ ಮತ್ತೆ ಬೇಕಾಗತ್ತಲ್ಲ, ಹಾಗಾಗಿ ಆ ಚಿಕ್ಕದೇನಿರುತ್ತಲ್ವ ಅಷ್ಟನ್ನು ಬಿಟ್ಬಿಟ್ಟು ಬಾಕಿದು ಅಷ್ಟೂ ಕೂಡ ಬಾಳೆ ಗಿಡನ ಕಡಿತಾ ಇದ್ದೀವಿ. ಈ ಥರ ಕಡಿದ್ಬಿಟ್ಟು ಫುಲ್ ಬರ್ಣಕ್ಕೆ ಮತ್ತು ಕಾಲಿಗೆ ಸೈಡಿಗೆಲ್ಲ ಮುಚ್ಚುತ್ತಾ ಇದ್ದೀವಿ, ಮತ್ತು ಎಲ್ಲಿ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲಲ್ಲ. ಸೊ ಹಾಗಾಗಿ ನಾವು ಎಲ್ಲ ಪೂರ್ತಿಯಾಗಿ ಕರೆಕ್ಟಾಗಿ ಮುಚ್ಚುತ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಬಂದುಬಿಟ್ಟಿದೆ, ಯಾಕೆಂದರೆ ನಾವು ವರ್ಷಕ್ಕೆ ಒಂದೇ ಸತಿನ ಬಾಳೆ ಗಿಡನ ಕಡಿತೀವಲ್ಲ, ಹಾಗಾಗಿ ಒಂದೇ ಸತಿ ಕಡಿಯೋದ್ರಿಂದ ಜಾಸ್ತಿಯಾಗಿ ಬಂದಿರುತ್ತೆ. ಮತ್ತು ನಮ್ಮ ಬೇಸಿಗೆಗಾಲದಲ್ಲಿ ತಂಪಿಗೂ ಕೂಡ ಬೇಕು ಅಂತ ಹೇಳಿಬಿಟ್ಟು ನಾವು ಬಾಳೆ ಗಿಡ ಆಗಿರಲಿ ಅಥವಾ ಹೆಡೆ ಆಗಿರಲಿ ಯಾವುದು ಕೂಡ ಕಡಿಯುವುದಿಲ್ಲ, ಹಾಗೆ ಬಿಟ್ಟಿರ್ತೀವಿ. ಬಿಸಿಲು ತುಂಬ ಜಾಸ್ತಿ ಇಲ್ಲಿ ಬೀಳತ್ತೆ, ತಂಪು ಇರಲಿ ಅಂತ ಹೇಳಿಬಿಟ್ಟು ನಾವು ಹಾಗೆ ಬಿಟ್ಟಿರ್ತೀವಿ. ಮಳೆಗಾಲದಲ್ಲಿ ಪೂರ್ತಿಯಾಗಿ ಈ ಥರ ಕಡಿದ್ಬಿಟ್ಟು ಸಸಿಗಳಿಗೆ ಒಂದು ಸ್ವಲ್ಪ ನಾವು ರಿಲ್ಯಾಕ್ಸ್ ಅಂದರೆ ಮೈದಾನ ಮಾಡಿ ಕೊಡ್ತೀವಿ. ಹೀಗೆ ಮಾಡೋದ್ರಿಂದ ನಮಗೆ ಒಂದು ಸ್ವಲ್ಪ ಅಡಿಕೆ ಸಸಿ ಚೆನ್ನಾಗಾಗಿದೆ ಇದು. ಸೊ ಈ ರೀತಿ ಮಾಡಿ ನಾವು ಅಡಿಕೆ ತೋಟಕ್ಕೆ, ನಮ್ಮ ಈ ಹೊಸ ತೋಟಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದೀವಿ. ಇವತ್ತು ಮಳೆ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಇದೆಯಪ್ಪ. ಹೆಂಗೆ ಬರ್ತಾ ಇದೆ ಅಂದರೆ ಒಂದು ಸೈಡು ಫುಲ್ಲಾಗಿ ಬೀಳ್ತಾನೂ ಇರೋದಿಲ್ಲ, ಒಂದು ಸತಿ ಬಂದು ಸ್ಟಾಪ್ ಆಗೋದಿಲ್ಲ. ಬಳ್ಳಂತ ಬರೋದು, ಈ ಕಡೆಯಿಂದ ಬರೋದು, ಆ ಕಡೆಯಿಂದ ಹೋಗೋದು, ಈ ಕಡೆಯಿಂದ ಬರೋದು, ಆ ಕಡೆಯಿಂದ ಹೋಗೋದು, ಬರೀ ಇದೇ ಥರ ಆಗ್ತಾ ಇದೆ. ಹೆಂಗಂತಂದರೆ ನಾವು ರೋಡ್ತಿಂದನೋ ಅಥವಾ ಎದುರಿಂದನೋ ಮೇಲ್ಗಡೆ ನೀರು ಸೀಸಿ ಕೆಳಗಡೆ ಬೀಳುವಷ್ಟರಲ್ಲಿ ನೀರು ಎಷ್ಟು ಬೀಳುತ್ತೋ ಅಷ್ಟು ಬೀಳೋದು ಒಂದು ಸತಿ, ಮತ್ತೆ ಹೋಗೋದು, ಮತ್ತು ಇನ್ನು ಸ್ವಲ್ಪ ಹೊತ್ತಿಗೆ ಇನ್ನು ಸ್ವಲ್ಪ ಬರೋದು. ಸೊ ಹೀಗೆ ಆಗ್ತಾ ಇದೆ. ಒಂದು 2 ವಜೆ ಹುಲ್ಲನ್ನ ಮಾಡ್ಕೊಂಡಿದ್ವಿ, ಪ್ರತಿದಿನ ಅದು ತಗೊಂಡು ಹೋಗೋದೆ ಬೆಳಿಗ್ಗೆ ಮತ್ತು ಸಂಜೆಗೆ. ಸೊ ಮಳೆ ನೋಡಿ ಹೆಂಗೆ ಬರ್ತಾ ಇದೆ ಅಂತೇಳಿ, ಒಂದು ಸತಿ ಫುಲ್ ಬರೋದು, ಇನ್ನೊಂದು ಸತಿ ಬರದೇ ಇರೋದು. ರೇನ್ಕೋಟ್ ಹಾಕ್ಕೊಳ್ಳಿಕ್ಕೂ ಆಗೋದಿಲ್ಲ, ಬಿಡೋಕ್ಕೂ ಆಗ್ತಿಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆ ಎಷ್ಟು ಕೆಲಸ ಮುಗಿಸ್ಬೇಕು ಅಂದ್ಕೊಂಡಿದ್ದೀವೋ ಅಷ್ಟು ಕೆಲಸ ಮುಗಿಸ್ಲಿಕ್ಕೆ ಆಗಿಲ್ಲ. ಮಧ್ಯಾಹ್ನ ಮೇಲೂ ಹೀಗೆ ಆದರೆ ಇವತ್ತೇ ಬಾಳೆ ಹೆಡೆ ಮಾಡಿ ಮುಗಿಸೋಕ್ಕೆ ಚಾನ್ಸೇ ಇಲ್ಲ, ಯಾಕೆಂದರೆ ಮಳೆ ಬಂದಿರೋದ್ರಿಂದ ಮೇಲ್ಗಡೆ ನೋಡೋಕ್ಕಾಗಲಿ ಕಡಿಯೋಕ್ಕಾಗಲಿ ತುಂಬ ಕಷ್ಟ ಆಗಿಬಿಡತ್ತೆ. ಸೊ ಈಗ ನಾನು ಅಮ್ಮ ಮೊದಲು ಹೋಗೋದು. ಅಮ್ಮ ಆಲ್ರೆಡಿ ಒಂದು ಅಜ್ಜನ ತಗೊಂಡು ಬರ್ತಾ ಇದ್ದಾರೆ. ಅಮ್ಮ ಮೊದಲು ಹೋಗಿ ದನಗಳಿಗೆಲ್ಲ ಹುಲ್ಲು ಹಾಕಿ ಬಿಡೋ ದನಗಳಿಗೆ ಬಿಟ್ಟು ಎಲ್ಲ ಮಾಡ್ತಾ ಇರ್ತಾಳೆ. ನೆಕ್ಸ್ಟ್ ಮತ್ತೆ ಬಂದು ಅಪ್ಪಂಗೆ ಕರ್ಕೊಂಡು ಹೋಗಬೇಕು.
ಸೊ ಬರಬೇಕಾದ್ರೆ ಒಟ್ಟಿಗೆ ಬರೋದು, ಹೋಗಬೇಕಿದ್ರೆ 2 ಸತಿ ಹೊಡೆಯೋದು. ಸಂಜೆಗೂ ಕೂಡ ಸೇಮ್ ಹಾಗೆಯೇ ಬೆಳಿಗ್ಗೆ ಮಧ್ಯಾಹ್ನ ಮೇಲೆ ಬರ್ತಾ ಒಟ್ಟಿಗೆ ಬರ್ತೀವಿ. ಸಂಜೆ ಹೋಗ್ತಾ ಮತ್ತೆ 2 ಸತಿ ಹೊಡಿಬೇಕು. ಟೋಟಲಾಗಿ ಈ ಥರ ಬಂದು ಹೋಗಿ ಬೇಜಾರು ಬಂದುಬಿಟ್ಟಿದೆಯಪ್ಪ, ಯಾವಾಗ ಮುಗಿಯುತ್ತೆ ಈ ಕೆಲಸ ಅಂತ ಅನಿಸ್ಬಿಟ್ಟಿದೆ. ಅಮ್ಮ ದನ ಬಡ್ಕೊಂಡು ಹೋಗ್ಲು ಬಿಚ್ಕೊಂಡು. ಸೊ ಶಂಕು ಇದ್ದಾಳಲ್ಲ, ಅವಳಿಗೆ ಸ್ವಲ್ಪ ಆರಾಮಿಲ್ಲಂತೆ, ಅಂದರೆ ಹುಲ್ಲೆಲ್ಲ ಕರೆಕ್ಟಾಗಿ ತಿಂತಾ ಇಲ್ಲಂತೆ. ಹಾಗಾಗಿ ಬಿಟ್ಟಿದ್ವಿ, ಅವಳಿಗೆ ಅಮ್ಮ ಬೆಳಿಗ್ಗೆನೇ ಬಿಡ್ತೀವಲ್ಲ, ಸೊ ಹಾಗಾಗಿ ಅವಳು ಕೂಡ ತಾನು ಹೋಗೋಳು ಅಂತ ಹೇಳಿ ದೊಡ್ಡಬಡಿಸ್ತಾ ಇದ್ಲಾಗಿತ್ತು. ಬಿಟ್ಟಿದ್ವಿ. ಗೇಟಿಂದ ಹೊರಗೆ ಹಾಕಿದ ತಕ್ಷಣ ಮತ್ತೆ ಹೋಗೋದಿಲ್ಲ ಅಂತ ಹೇಳಿ ಮತ್ತೆ ವಾಪಸ್ ಬಂದು ಕಟ್ಟಾಕಿಬಿಟ್ಟು ಹುಲ್ಲನ್ನ ಹಾಕಿದ್ದೀವಿ. ಹಸಿ ಹುಲ್ಲನ್ನ ಹಾಕಿದ್ವಿ, ಅದನ್ನು ತಿಂತಿಲ್ಲ. ಮತ್ತು ಸ್ವಲ್ಪ ಜೋಳ ಹಾಕಿದ್ವಿ, ಅದನ್ನು ಸರಿಯಾಗಿ ತಿಂತಿಲ್ಲ. ಅಂದರೆ ತಿನ್ನತ್ತೆ, ಬಟ್ ಕರೆಕ್ಟಾಗಿ ತಿಂತಾಯಿಲ್ಲ. ಸೊ ಅವಳು ಬಡಿಕೆ ಆಗ್ತಾ ಇದ್ದಾಳೆ, ಇಲ್ಲಾಂದರೆ ಸ್ವಲ್ಪ ಡುಮ್ಮಕ್ಕಾಗಿದ್ಲಾಗಿತ್ತು. ಈಗ ಸ್ವಲ್ಪ ಬಡಿಕಾಗಿದ್ದಾಳೆ. ಏನಾಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಅಥವಾ ಜ್ವರ ಗಿರ ಏನಾದರೂ ಬರ್ತಾ ಇದೆಯಾ ಅಥವಾ ಏನಂತ ಗೊತ್ತಿಲ್ಲ. ನೋಡಿ ಎಷ್ಟು ಚಳಿ ಆಗ್ತದೆ ನೋಡಿ, ಮೈಯಲ್ಲಿ ಹೇಗೆ ಅಲ್ಲಾಡ್ಸ್ತಾಳೆ ಅಂತೇಳಿ, ಹೆಂಗೆ ಮುಟ್ಟಿದ್ರೆ ಇದೆ ಒಟ್ಟು ಗೊತ್ತಿಲ್ಲ. ದನಗಳಿಗೆಲ್ಲ ಹೇಳಕ್ಕೆ ಬರೋದಿಲ್ಲ. ಮನುಷ್ಯರು ಆದರೆ ಏನಾಗುತ್ತೆ ಅಂತ ಹೇಳಿ ಸ್ವಲ್ಪ ಹೇಳ್ಬೋದು, ಬಟ್ ಇದಕ್ಕೆಲ್ಲ ಏನಾಗುತ್ತೆ ಅಂತೇಳಿ ಅವರಿಗೆ ಹೇಳೋಕ್ಕೆ ಬರೋದಿಲ್ಲ. ನಾವೇ ಅರ್ಥ ಮಾಡ್ಕೊಳ್ಬೇಕು ಏನಾಗಿದೆ ಅಂತೇಳಿ. ಸ್ವಲ್ಪ ಅವರಿಗೆ ನೋಡಿಬಿಟ್ಟು ತಿಳ್ಕೊಳ್ಬೇಕು. ಒಂದು ಸಂಜೆಗೆಲ್ಲ ನೋಡಬೇಕು ಇವಾಗ ಏನಾಗಿದೆ ಮತ್ತು ಯಾವ್ದಾರು ಔಷಧಿ ಹಾಕುದಾ ಅಂತ ಹೇಳ್ಬಿಟ್ಟು. ಸ್ವಲ್ಪ ಸಪೂರಾಗಿದ್ದಾಳೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಅವಳದ್ದು ಮೂಳೆಗಳೆಲ್ಲ ಕಾಣಿಸ್ತಾ ಉಂಟು ಇದೆ. ಇಲ್ಲಾಂದರೆ ಹೀಗೆ ಕಾಣಿಸ್ತಾ ಇರಲಿಲ್ಲ ಅವಳದ್ದು ಮೂಳೆ ಎಲ್ಲ. ತಿನ್ಬೇಕೇ ಶಂಪು ಈ ಥರ ತಿನ್ನೋದು? ಹಾಂ, ಇವಳಂತೂ ಬಿಡು, ಎಷ್ಟು ತಿಂದರೂ ಇವಳು ಬಡಿಕಿರ್ತಾಳಪ್ಪ. ಸೊಕ್ಕು ಜಾಸ್ತಿ ಅವಳಿಗೆ. ಅಲ್ಲನೇ ಸಂಪು ಒಳ್ಳೆಯವಳಲ್ಲನಾ, ಸಂಪು ಒಳ್ಳೆಯವಳು. ಗಾಡಿನ ಹೊರಗಡೆನೇ ಇಟ್ಟಿದ್ದಾಗಿತ್ತು. ಹುಲ್ಲೆಲ್ಲ ತರ್ತೀನಲ್ಲ, ಗಾಡಿ ರೆಡಿ ಆಗುತ್ತೆ, ಮಳೆ ಬಂದರೆ ಸ್ವಲ್ಪ ಹೋಗಲಿ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ, ಹೊರಗಡೆ ಇಟ್ಟರು ಇವ್ರ ಗಾಡಿ ಮೇಲೆ ಬಂದು ನಿಲ್ಲಿಸಿದ್ದೇ ತಡ. ಕಾಯ್ತಿರ್ತಾರೆ. ನಾವು ಗೋಣಿ ಚೀಲನ ಹಾಕಿರ್ತಿದ್ದೆ ಒಳಗಡೆ ಇಟ್ಟಾಗ. ಇವತ್ತು ಹೊರಗಡೆನೇ ಇದೆ, ಬಂದು ಕುತ್ಕೊಳ್ಳಲ್ಲ ಅಂತ ಮಾಡಿದ್ದೆ. ಆದರೂ ಇಬ್ಬರು ಬಂದು ಕುತ್ಕೊಂಡಿದ್ದಾರೆ. ಸೀಟೆಲ್ಲ ಗಿಬ್ರಿ ಇಟ್ಟಿದ್ದಾರೆ, ಫುಲ್ ಹಾಳು ಮಾಡಿಟ್ಟಿದ್ದಾರೆ. ಏನು ಚಂದನೇನ ಗಾಡಿ ಮೇಲೆ ಕುತ್ಕೊಳ್ಳಿಕ್ಕೆ. ಹೊಡಿಬೇಕಿತ್ತು ಗಾಡಿ, ಹಾಗೆ ಹೊಡ್ಕೊಂಡು ಹೋಗ್ರಿ, ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಸುತ್ತಾಡ್ಕೊಂಬನ್ನಿ. ಯಾವ ಕಡೆ ಸ್ಟೇರಿಂಗ್ ಇದೆ ಅಂತಲೂ ಗೊತ್ತಿಲ್ಲ ನಿಮಗೆ. ಹಾಂ, ಹೇ ಇವನು ದೊಡ್ಡವನು, ಇವನು ಬಂದು ನಿಲ್ಸೋಕ್ಕೂ ತಡ ಶುರು ಇವಂದು. ಪುಟ್ಟಿ, ನೀ ಗಾಡಿ ಬಿಡ್ತಿ? ಊಟ ಎಲ್ಲ ಮಾಡಿ ಟೀ ಕುಡಿದು ಮತ್ತೆ ರಿಟರ್ನ್ ಆಗಿ ಬಂದ್ವಿ ಸೇಮ್ ಮಾಮೂಲಿ ಕೆಲಸಕ್ಕೆ. ಅಪ್ಪ ಬಂದಿಲ್ಲ. ಅಪ್ಪಂಗೆ ನಾವೇ ಬೇಡ ಅಂತ ಅಂದ್ವಿ. ಯಾಕೆಂದರೆ ಬೆಳಗ್ಗೆ ಸ್ವಲ್ಪ ಜಾಸ್ತಿ ಮಳೆ ಇತ್ತಲ್ಲ, ಅಂತಂದರೆ ಮಳೆ ದೊಡ್ಡ ಮಳೆ ಅಲ್ಲ, ಬಟ್ ಬಿಡದೆ ಅವಾಗವಾಗ ಮಳೆ ಇತ್ತು. ಹಾಗಾಗಿ ಬೇಡ, ಮಧ್ಯಾಹ್ನ ಮೇಲೂ ಕೂಡ ಜಾಸ್ತಿ ಮಳೆ ಬೀಳ್ಬೋದು, ನೀವು ಬೇಡ ಅಂತ ಅಂದರು. ಯಾಕೆಂದರೆ ಮಧ್ಯಾಹ್ನ ಹೋಗಬೇಕಿದ್ರೆ, ಮನೆ ಊಟಕ್ಕೆ ಹೋಗಬೇಕಿದ್ರೆ ಗಾಡಿ ಮೇಲೆ ಕೂತಾಗ ಗಂಟು ಬರುತ್ತೆ, ಗೊತ್ತುಂಟಲ್ಲ. ರಕ್ತ ಸಂಚಲನೆ ಸರಿ ಆಗದೇ ಇದ್ದಾಗ ಕೈ ಬೆರಳೆಲ್ಲ ಗಂಟು ಬರುತ್ತೆ, ಕಾಲಿಗೆ ಎಲ್ಲ ಗಂಟು ಬೀಳತ್ತೆ. ಅಂದರೆ ನೆಟ್ಟಾಗಿ ಮಾಡೋಕ್ಕಾಗೋದೇ ಇಲ್ಲ. ಸೊ ಹಾಗಾಗಿ ಆಯ್ತಂತೆ ನಮ್ಮ ಅಪ್ಪಂಗೆ. ಮತ್ತು ಇಲ್ಲಿ ಬಂದರೆ ತುಂಬ ಕೋಲ್ಡು ನೀರು ಇರುತ್ತಲ್ವ, ಮತ್ತು ಮಳೆ, ಇಲ್ಲಿ ಆಲ್ರೆಡಿ ನೀರು ಕೋಲ್ಡು. ಹಾಗಾಗಿ ಮತ್ತೆ ಬರೋದು ಬೇಡ, ಮತ್ತು ಆರಾಮಿಲ್ಲಿದ್ದಾಗ ಮತ್ತೆ ನಿನಗೆ ಜೀವಕ್ಕೆ ತ್ರಾಸಾಗತ್ತೆ ಅಂತ ಹೇಳಿಬಿಟ್ಟು ಬೇಡ ಅಂತ ಅಂದ್ವಿ. ಸದ್ಯಕ್ಕೆ ಒಂದೇ ಮಾತಿಗೆ ಓಕೆ, ನಾ ಮನೇಲಿ ಇರ್ತೀನಿ ಅಂತ ಅಂದರು. ನಾನು ಅಮ್ಮ ಸೇರ್ಕೊಂಡು ಬಂದಿದ್ದೀವಿ. ಎಷ್ಟಾಗುತ್ತೋ ಅಷ್ಟನ್ನು ಎಡೆಬಾಳೆನ ಮಾಡೋದು. ಅಪ್ಪ ಬಂದಿದ್ದಿದ್ರೆ ಸ್ವಲ್ಪ ಒಣಗೋಗಿರುವಂಥ ಇದಿರತ್ತಲ್ವ, ಅದನ್ನೆಲ್ಲ ಕಟ್ ಮಾಡಿಕೊಡ್ತಿದ್ರಾಗಿತ್ತು. ಈಗ ಅಪ್ಪ ಬಂದಿಲ್ಲ. ಸದ್ಯಕ್ಕೆ ಅಪ್ಪ ಮನೆಯಲ್ಲಿ ಇದ್ದಿದ್ದಕ್ಕೆ ಒಳ್ಳೆಯದು. ಮತ್ತು ಆರಾಮಿಲ್ಲದೆ ಇನ್ನೂ ಜಾಸ್ತಿ ಆಗಿಬಿಟ್ರೆ ಅವ್ರಿಗೂ ಜೀವಕ್ಕೆ ತ್ರಾಸು. ಮತ್ತು ಸುಮ್ಮನೆ ಆಸ್ಪತ್ರೆಗೆ ಮತ್ತೆಷ್ಟು ಟ್ಯಾಬ್ಲೆಟ್ಸ್ಗಳು, ಅದು ಇದು ನಾರ್ಮಲಾಗಿ ದಿನ ತಿನ್ನುವಂಥ ಟ್ಯಾಬ್ಲೆಟ್ಸ್ಗಳೇ ತುಂಬ ಇದ್ದಾವೆ. ಮತ್ತು ಎಕ್ಸ್ಟ್ರಾ ಹೋದರೆ ಮತ್ತು ಆ ಟ್ಯಾಬ್ಲೆಟ್ಸು ಅದು ಎಲ್ಲ ತಿನ್ನಬೇಕು. ಹಾಗೆ ಬಂದಿದ್ದೀವಿ. ಬಂದುಬಿಟ್ಟು ಎಷ್ಟಾಗುತ್ತೋ ಅಷ್ಟನ್ನು ಮಾಡೋದು. ಇಲ್ಲೊಂಥರ ಕಾಡೊಳಗೆ ಹೋಗ್ತಂಗೆ ಆಗ್ತಿತ್ತು. ಈಗ ಒಂದು ಸ್ವಲ್ಪ ಗಾಳಿ ಬೀಸಿ ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡಿದ್ದೆ. ಇಲ್ಲಿ ನೋಡಿ, ನನ್ನ ಹಿಂದೆಗಡೆಗೆ ಎಷ್ಟು ಚಂದ ವಾತಾವರಣ ಕ್ರಿಯೇಟ್ ಆಗಿದೆ ಅಂತೇಳಿ. ಹಾಗೆ ಈ ಹಿಂದೆ ನೋಡಿ, ಫುಲ್ ಕಾಡು ಥರ ವಾತಾವರಣ ಇನ್ನೂ ಇದೆ.
ಈ ಸೈಡಿಂದಷ್ಟು ಕೂಡ ಎಡೆಬಾಳೆ ಮಾಡಿ ಮುಗೀತು. ಎಡೆಬಾಳೆ ಅಂತಂದರೆ ನಮ್ಮದು ಎಡೆ ಅಷ್ಟೇ ಕಡಿಯೋದಲ್ಲ, ಪೂರ್ತಿಯಾಗಿ ಬಾಳೆ ಗಿಡ ಇರುತ್ತಲ್ಲ ಅದೇ ಕೂಡ ಕಡಿಯೋದು. ನೆಕ್ಸ್ಟ್ ಮತ್ತೆ ಚಿಗುರತ್ತಲ್ಲ, ಈ ಚಿಕ್ಕ ಚಿಕ್ಕ ಚಿಗುರು ಬಂದಿರೋದನ್ನು ಹಾಗೆ ಬಿಟ್ಟಿಟ್ಟಿದ್ವಿ. ನೆಕ್ಸ್ಟ್ ಮತ್ತೆ 2 ತಿಂಗಳು ಬಿಟ್ಟು ಬಂದರೆ ಮತ್ತೆ ಎಲ್ಲನೂ ಕೂಡ ಚಿಗುರು ಬಂದು ಬಿಡತ್ತೆ. ಯಾಕೆಂದರೆ ಜಾಸ್ತಿ ನಾವು ಬಾಳೆ ಬಿಟ್ಬಿಟ್ರೆ ಅಡಿಕೆ ಶಶಿ ಚೆನ್ನಾಗಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು, ಆಲ್ರೆಡಿ ಇಷ್ಟು ಹೈಟ್ ಆಗಿದೆಯಲ್ಲ ಅದಕ್ಕೆ ಸರಿಯಾಗಿ ಗಾಳಿ ಎಲ್ಲ ಆಗೋದಿಲ್ಲ. ಚೆಂದಾಗಿ ಬುಡ ಕರೆಕ್ಟಾಗಿ ಬರಬೇಕು, ಬುಡ ದೊಡ್ಡ ದೊಡ್ಡಕ್ಕಾಗಿ ಅಡಿಕೆ ಶಶಿ ಆಗಬೇಕು ಅಂತ ಹೇಳ್ಬಿಟ್ಟು ಈ ಥರ ಫುಲ್ಲಾಗಿ ಕಡಿತೀವಿ. ಪ್ರತಿ ವರ್ಷವೂ ಕೂಡ ಹೀಗೆ ಕಡಿತೀವಿ. ಇನ್ನು ಈ ಕಡೆ ಸ್ವಲ್ಪ ಇದೆ, ಜಾಸ್ತಿ ಇಲ್ಲ, ಇಲ್ಲಿ ಕಾಣಿಸೋದಷ್ಟೇ. ಇವತ್ತು ಮುಗಿಸೋಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅಪ್ಪನೂ ಕೂಡ ಬಂದಿಲ್ಲ. ನಂದು ಅಮ್ಮಂದು ಇಬ್ಬರದೇ ಕೆಲಸ. ಇವತ್ತೇ ಕಷ್ಟಪಟ್ಟು ಮಾಡಿದ್ರೂ ಮುಗಿಸೋಕೆ ಯಾಕೋ ಡೌಟು. ಸುಮಾರು ರಾತ್ರಿ ತನಕ ಮಾಡಿದ್ರೆ ಮುಗಿಸ್ಬೋದು. ಮಧ್ಯಾಹ್ನ ಬಂದಾಗಿಂದ ಮಳೆ ಇರಲಿಲ್ಲ ಆಯಿತಾ. 5 ಗಂಟೆ ಆಯಿತು. ಅಮ್ಮ ಹುಲ್ಲು ಮಾಡಿ ಇಡುವ ಅಂತ ಹೇಳಿಬಿಟ್ಟು ಹೋದ್ಲು. ಹುಲ್ಲು ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, ಹಾಗಾಗಿ ಮಳೆ ಬಂದರೆ ರೆನ್ಕೋಟ್ ತಗೊಂಡು ಬಾ ಅಂತ ಹೇಳೋಗಿದ್ದಾರೆ. ಪುಣ್ಯಕ್ಕೆ ಅವಳು ಹೇಳಿದ್ದಕ್ಕೆ ಮಳೆ ಬಂತು, ಅಥವಾ ಅವಳು ಹುಲ್ಲು ಮಾಡೋಕ್ಕೆ ಹೋಗಿದ್ದಕ್ಕೆ ಮಳೆ ಬಂತು, ಅಥವಾ ನನಗೆ ರೆನ್ಕೋಟ್ ತಗೊಂಡು ಬಾ ಅಂತ ಹೇಳಿದ್ದಕ್ಕೆ ಮಳೆ ಬಂತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮಳೆ ಬಂತು. ಈಗ ನನಗೆ ಮತ್ತೆ ಅಲ್ಲಿ ಹೋಗಬೇಕು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಆ ಕಾಲಿಗೆ ಮಣ್ಣಿನ ತಿಂದಿದ್ದು ಉಂಟಲ್ಲ, ಅದು ಸಿಕ್ಕಾಪಟ್ಟೆ ಕಾಲಿಗೆ ಉರಿತಾ ಇದೆ. ಆ್ಯಕ್ಚುಲಿ ನಿಂತ್ಕೊಳ್ಳಿಕ್ಕೂ ಕೂಡ ಆಗ್ತಾಯಿಲ್ಲ, ಬೇಡಲ್ಲ ದಪ್ಪ ಹಾಕಿಬಿಟ್ಟಿದೆ. ಬಟ್ ನಾನು ಆ ಎಲೆನ ಕೊಟ್ಟಿದ್ರಾಗಿತ್ತಮ್ಮ ಹಾಕ್ಕೊಳ್ಳಿಕ್ಕೆ, ಅದನ್ನು ಹಾಕ್ಕೊಂಡೆ ಬೆಳಗಿಂದ. ಬಟ್ ಏನು ಯೂಸ್ ಆಗಿಲ್ಲ ಅಂದ್ಕೊತೀನಿ. ಮತ್ತು ಈಗ ಸಂಜೆ ಹೋಗಿಬಿಟ್ಟು ಏನು ಮಾಡಬೇಕಂತ ಗೊತ್ತಿಲ್ಲ. ರಾತ್ರಿ ನಿದ್ರೆ ಬೀಳುತ್ತೆ ಅದನ್ನು ಕೂಡ ಗೊತ್ತಿಲ್ಲ. ಮಂಗೆ ಹೇಳಿದ್ದೀನಿ ಇದೇ ಥರ ಆದರೆ ನಾಳೆ ಮತ್ತೆ ನಾನು ಬರೋದಿಲ್ಲ ಅಂತ ಹೇಳಿಬಿಟ್ಟು. ಬಟ್ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ಸೆಳೆತ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾಕೆಂದರೆ ಅದು ರಕ್ತ ಬರೋ ಥರ ಆಗ್ಬಿಟ್ಟಿದೆ, ಒಂದು ತೂತು 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 ಆಗಿಬಿಟ್ಟಿದೆ ಅಲ್ಲ. ಸೊ ಹಾಗಾಗಿ ಬಟ್ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅದಕ್ಕೆ ಮನೆ ಮದ್ದು ಮಾಡಿ ನೋಡಿದ್ವಿ. ಮತ್ತು ಹಾಸ್ಪಿಟ್ಲಿಗೆ ಹೋದರೆ ಯಾವ ಥರ ಮದ್ದು ಸಿಗೋದಿಲ್ವೋ ಅದು ಕೂಡ ನನಗೂ ಕೂಡ ಗೊತ್ತಿಲ್ಲ. ನಂಗೆ ಫಸ್ಟ್ ಟೈಮ್ ಆಗಿರೋದು ಈ ಥರ. ಅಮ್ಮನವರಿಗೆಲ್ಲ ಆಗ್ತಾಯಿತ್ತು, ಬಟ್ ಅವರು ಇದೇ ಎಲೆ ಹಾಕ್ಕೊಂಡು ಮಾಡ್ಕೊಂಡು ಕಡಿಮೆ ಮಾಡ್ಕೊತಿದ್ರಾಗಿತ್ತು. ಬಟ್ ಮೆಹಂದಿ ಹಾಕ್ಕೊಂಡ್ರೆ ಕಡಿಮೆ ಆಗ್ತಿತ್ತು ಅಂತ ನಾನೇ ಅಮ್ಮನವ್ರಿಗೆ ಯಾವಾಗಲೂ ಹೇಳ್ತಿದ್ದಾಗಿತ್ತು. ಬಟ್ ಇವಾಗ ನನಗೆ ಆಗಿಬಿಟ್ಟಿದೆ. ಇವಾಗ ಮೆಹಂದಿ ಎಲ್ಲಿಂದ ತರೋದು, ಮೆಹಂದಿ ಹಾಕ್ಕೊಳ್ಳೋದು ಆಗೋಷ್ಟು ಆಗೋಗಿದೆ. ಆಲ್ರೆಡಿ ಕಾಲು ಪೂರ್ತಿಯಾಗಿ ಕೊಳೆದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಮತ್ತು ಇವಾಗ ಮೆಹಂದಿಯಲ್ಲಿ ಹಾಕ್ಕೊಂಡ್ರೆ ಊರಿ ತಡ್ಕೊಳಿಕ್ಕಾಗುತ್ತೆ ಅಲ್ವ ನನಗೂ ಗೊತ್ತಿಲ್ಲ. ಬಟ್ ನೋಡಬೇಕು ಇವತ್ತು ಸಂಜೆ ಹೋಗಿ ನನ್ನ ಪರಿಸ್ಥಿತಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಈಗ ಮಳೆ ಬರ್ತಾ ಉಂಟು, ಅದಕ್ಕಿಂತ ಮುಂಚೆ ಅಮ್ಮಂಗೆ ರೆನ್ಕೋಟ್ ಕೊಟ್ಟಿಲ್ಲ ಅಂತಂದರೆ ಮತ್ತೆ ಬೈತಾಳೆ, ನೀವು ಕುತ್ಕೊಂಡು ಏನು ಮಾಡ್ತಿದ್ದೀಯ ಅಂತ ಹೇಳ್ಬಿಟ್ಟು. ಸುಮಾರೀಗ ಹೊಜ್ಜೆ ಮಾಡಲಿಕ್ಕೆ ಲೇಟ್ ಆಗಿದೆ, ಯಾಕೆಂದರೆ ಬ್ಯಾಣದ ಹುಲ್ಲು ಸೋರ್ತಾ ಇದ್ದಾಳೆ ಅಮ್ಮ. ಅದು ಕೆಳಗಡೆ ಕೊಳ್ತೋಗ್ಬಿಟ್ಟಿದೆ, ಜಾಸ್ತಿ ಮಳೆ ಆಗಿರೋದ್ರಿಂದ ಹುಲ್ಲಷ್ಟು ಕೆಳಗಡೆ ಕೊಳ್ತೋಗ್ಬಿಟ್ಟಿದೆ. ಮೇಲ್ಗಡೆ ಹುಲ್ಲನ್ನು ಕಟ್ ಮಾಡಿ ತೆಗಿಬೇಕು, ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ತನಗೆ ಅಂತ ಹೇಳಿದ್ದಾಳೆ. ಈಗ ರೇನ್ಕೋಟ್ ತಗೊಂಡು ಹೋಗಿ ಅಮ್ಮಂಗೆ ಕೊಟ್ಟು ನಾನು ಮತ್ತೆ ಕುತ್ಕೊತೀನಿ. ನಿಂತ್ಕೊಳ್ಳಿಕ್ಕಂತೂ ಆಗ್ತಿಲ್ಲ, ಕೆಲಸ ಮಾಡ್ಕೊಂತೂ ಮೊದಲೇ ಆಗ್ತಾಯಿಲ್ಲ. ಈ ಹುಲ್ಲಿನ ಮಧ್ಯೆ ಕಾಂಗ್ರೆಸ್ ಮಟ್ಟಿನ ಸಿಕ್ಕಾಬಟ್ಟೆ ಇದೆ, ಅದನ್ನು ಕೇಳಬೇಕು. ಹಾಗೆ ಹುಲ್ಲು ಕೂಡ ನೋಡಿ ಈ ಥರ ಕೊಳ್ತೋಗ್ಬಿಟ್ಟಿದೆ ಕೆಳಗಡೆಗೆ. ಚೆಂದ ಇರೋದು ಮೇಲ್ಗಡೆದಷ್ಟೇ ಕಟ್ ಮಾಡ್ತಾ ಇದ್ದಾಳೆ. ಅದನ್ನು ಕೂಡ ಇವತ್ತೇ ಒಂದೇ ವಜ್ಜೆ ತಗೊಂಡು ಹೋಗೋದಲ್ಲ, ಹಾಗಾಗಿ ದೊಡ್ಡ ವಜ್ಜೆ ಮಾಡುವ ಅಂತ ಹೇಳಿ ಅಂತ ಇದ್ದಾರೆ. ಅಲ್ಲಿ ನನ್ನ ಕಾಲಿಗೆ ಹಾಕಲಿಕ್ಕೆ ಮದ್ದು ಅದು ಕೂಡ ಅಲ್ಲೇ ಇದೆ, ಅದನ್ನು ಅಮ್ಮ ತೆಗಿತಾ ಇದ್ದಾರೆ. ನನಗೆ ಬೇಕು, ಯಾಕೆಂದರೆ ನನ್ನ ಕಾಲಿಗೆ ಕಡಿಮೆನೇ ಆಗ್ತಾಯಿಲ್ಲ. ಇದನ್ನು ಮನೆಗೆ ಹೋಗಿದ್ದೆ ಕುಟ್ಟಿ ಸರಿ ಮಾಡಿ, ಊರಿಗೆ ಬಿಡಿದ್ರೆ ಬಿಡಲಿ, ಕುಟ್ಕೊಂಡು ಸರಿಯಾಗಿ ರಸ ತೆಗೆದು ಹಚ್ಕೊತೀನಿ. ಹೀಗೆ ಮಾಡಿ ಕಟ್ ಮಾಡ್ತಾ ಇದ್ದಾಳೆ ನೋಡಿ. ಅದೊಂಥರ ಗೆದ್ದೆ ಕೊಯ್ದಂಗೆ ಐತೆ ಇದು. ಕೆಳಗಡೆಷ್ಟು ಕೊಳ್ತೋಗ್ಬಿಟ್ಟಿದೆ. ನೋಡಿ ಹೇಗಾಗಿದೆ ಅಂತ ಹೇಳಿ. ನನ್ನ ಕಾಲು ಇದೆ ಪೂರ್ತಿಯಾಗಿ ಹೋಗ್ಬಿಟ್ಟಿದೆ. ಇದೇ ಬೆರಳಿಗೆಲ್ಲ ಹೀಗೆ ಆಗಿಬಿಟ್ಟಿದೆ. ಕೈಯಂತೂ ಫುಲ್ ಹೋಗಿಬಿಟ್ಟಿದೆ. ಅಂದರೆ ಇದು ಬಾಳೆ ಎಡೆ ಅಂದರೆ ಗಿಡ ಕಡ್ದಿರೋದ್ರಿಂದ ಅಂಟಿರುತ್ತಲ್ಲ, ಅದು ಕೈಯೆಲ್ಲ ತಾಗ್ಬಿಟ್ಟಿದೆ. ಸೊ ಹಾಗಾಗಿ ಕೈ ನೋಡೋಂಗೆ ಇಲ್ಲ, ಕಾಲು ಪೂರ್ತಿ ಆಗಿದೆ. ಇದು ಸೊಪ್ಪು ಹಾಕಿರೋದ್ರಿಂದ ಸ್ವಲ್ಪ ಬ್ಲ್ಯಾಕ್ ಕಲರ್, ಅದನ್ನು ರಸ ತಾಗಿದೆ ಅಂದ್ಕೊತೀನಿ. ಯಪ್ಪ ಎಷ್ಟು ಉರಿ ಅಂತಂದರೆ ಇದೊಂದು ಕಾಲಿಗೆ ಜಾಸ್ತಿ ಆಗಿರೋದು, ಎಡಗಾಲಿಗೆ, ಬಲಗಾಲಿಗೆ ಅಷ್ಟೊಂದು ಆಗಿಲ್ಲ. ಅಂತೂ ಹುಲ್ಲೆಲ್ಲ ಸೋರಾಯಿತು. ಅಮ್ಮಂಗೆ ಕರೆಕ್ಟ್ 1 ಅವರ್ ತಟ್ಟು ಹುಲ್ಲನ್ನ ಒಂದು ವಜ್ಜೆ ಮಾಡಲಿಕ್ಕೆ. 6 ಗಂಟೆ ಆಗಿದೆ, ಸ್ವಲ್ಪ ಹೊತ್ತು ಮಾಡ್ಬೋದಿತ್ತು ಕೆಲಸ. ಬಟ್ ನನ್ನ ಕಾಲಿನ ಅವಸ್ಥೆ ಜಾಸ್ತಿ ಆಗ್ತಾ ಇರೋದ್ರಿಂದ ಬೇಗ ಹೋಗ್ತಾ ಇದ್ದೀವಿ. ಹೋಗಿಬಿಟ್ಟು ಮನೆಗೆ ಔಷಧಿ ಮಾಡಬೇಕು. ಆಲ್ರೆಡಿ ತಂದ್ಕೊಂಡಿದ್ದೀನಿ, ಅದನ್ನು ಕುಟ್ಬಿಟ್ಟು ಕಾಲಿಗೆ ಹಚ್ಕೊಳ್ಬೇಕು. ಸೊ ಇನ್ನೂ ಸ್ವಲ್ಪ ಕೆಲಸ ಮಾಡಿದರೆ ಆಗಿರೋದು. ಇವತ್ತೊಂದು ಸ್ವಲ್ಪ ಇನ್ನೂ ಜಾಸ್ತಿನೇ ಹೋಗಿರೋದು. ಬಟ್ ಏನು ಮಾಡೋದು, ನನ್ನ ಕಾಲಿಗೆ ಬುದ್ಧಿವಾದ ಹೇಳೋಕ್ಕೆ ಆಗ್ತಾ ಇಲ್ಲವೇ. ಸೊ ಈಗ ಆಲ್ರೆಡಿ ಗಾಡಿ ಹೊಡ್ಕೊಂಡು ಹಾಗೆ ಮನೆಗೆ ಹೋಗೋದು. ಮಳೆನೂ ಕೂಡ ಚಿಕ್ಕದಾಗಿ ಬಂತು ಬರೋದಿಲ್ವ ಈ ಥರ ಆಗ್ತಾ ಬಂತು. ಒಟ್ಟಿನಲ್ಲಿ ಅಮ್ಮ ಅಷ್ಟರಲ್ಲೇ ಹುಲ್ಲು ಸೋರಿದ್ಲು.
ಈಗ ಸ್ವಲ್ಪ ದೊಡ್ಡ ಬಂತು ಮಳೆ, ಅಂತ ಸ್ವಲ್ಪ ದೊಡ್ಡ ಅಂತಂದರೆ 2 ಸೆಕೆಂಡು ಈ ಕಡೆಯಿಂದ ಬಂತು ಆ ಕಡೆಯಿಂದ ಹೋಯಿತು. ಈಗ ಫುಲ್ ಪ್ಯಾಕಪ್ ಮಾಡಿಕೊಂಡು ಗಾಡಿ ಓಡಿಸ್ಕೊಂಡು ಹೋಗಬೇಕು, ಒಂದು 10 ಜನ ಹಾಕ್ಕೊಂಡು. ಇವತ್ತು ಅಪ್ಪ ಕೂಡ ಮನೇಲಿ ಇರೋದ್ರಿಂದ ಒಂದು ಸ್ವಲ್ಪ ಮನೆಯಲ್ಲಿ ಬೆಂಕಿ ಮಾಡಿ ಇಡೋದು, ಮೋಟರ್ ಸ್ಟಾರ್ಟ್ ಮಾಡಿ ಇಡೋದು ಎಲ್ಲ ಮಾಡಿರ್ತಾರೆ. ಸೊ ನಾವು ಹೋಗಿದ್ದೆ ಡೈರೆಕ್ಟಾಗಿ ಸ್ನಾನಕ್ಕೆ ಹೋಗ್ಬಿಡೋದು. ರಸ್ತೆ ಆಗಿದೆ ನೋಡಿ, ನನ್ನ ರೇನ್ಕೋಟ್ ಹಾರಿ ಬಾವಿ ಒಳಗೆ ಬಿದ್ದುಬಿಟ್ಟಿದೆ. ನಾನು ಸೀದಾ ಇಲ್ಲಿ ಬಾಗಿಲಿಗೆ ಇಲ್ಲಿ ಮೇಲ್ಗಡೆ ಹಚ್ಚಿಟ್ಟಿದ್ದಾಗಿತ್ತು, ಗಾಳಿ ಬಂತು ಅನಿಸುತ್ತೆ, ಸೀದಾ ಬಾವಿ ಒಳಗೆ ಹೋಗಿ ಬಿದ್ದಿದೆ. ನಾನು ಹುಡುಕಾಡ್ತೀನಿ, ಅಮ್ಮ ಹೇಳಿದ್ಲು ಬಾವಿ ಒಳಗೆ ನೋಡು ಅಂತ ಹೇಳಿ. ನೋಡಿದರೆ ಬಾವಿ ಒಳಗೆ ಬಿತ್ಕೊಂಡಿದೆ. ಈಗ ಇಂಥ ಸರ್ಕಸ್ ಮಾಡೋದು. ಉಪ್ಪ ನೀರೆಲ್ಲ ತುಂಡು ಹೋಯ್ತಾ. ನಾನು 6 ಗಂಟೆಗೆ ಹೋಗುವ ಅಂತ ಹೇಳಿದ್ದೆ ಅಮ್ಮನ ಹತ್ರ. ಬೇಡ ಬಂದಿದ್ದೀವಿ, ಮತ್ತೆ ಒಂದು ಬರೋಣ ಆದರೆ ಒಂದು ಬರೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಕಡಿಯುವ ಅಂತ ಅಂದರು. ಓಕೆ ಅಂತಂದೆ. ಕಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಕ್ಕೆ ಮತ್ತೊಂದು ಬರೋಣ ಫಿನಿಶ್ ಆಯಿತು. ನಾನು ಒಂದು ಬರೋಣ ಫಿನಿಶ್ ಮಾಡಿ ಹೋಗೋ ತನಕ ನನ್ನ ರೈನ್ ಕೊಟ್ಟು ಬಾವಿ ಒಳಗೆ ಬಿದ್ದಿತ್ತು. ಇಂಥ ಅವಸ್ಥೆ ಅಲ್ವಾ. ಹಾಗೇ ಯಾಕೆ ಎಷ್ಟು ಹೊತ್ತಾದರೂ ಕೆಲಸ ಮಾಡ್ತಿದ್ದೀವಿ ಅಂತಂದರೆ ಪೆಟ್ರೋಲ್ ಖರ್ಚು ಏನಾದರೂ ಮಾಡ್ಕೊಂಡು ಬಂದಿರ್ತೀವಿ, ಎಷ್ಟಾಗುತ್ತೋ ಅಷ್ಟನ್ನು ಕೆಲಸ ಮಾಡೋದು ಅಂತೇಳಿ. ಸುಮ್ಮನೆ ಇಲ್ಲ ಅಂತಂದರೆ ಮತ್ತೆ ದಿನ ಹೋಗ್ತದೆ, ಮತ್ತು ಬರಲೇಬೇಕು, ಪೆಟ್ರೋಲ್ ಖರ್ಚು ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ಕಂಜೂಸ್ರು ಅಂತ ಅಲ್ಲ, ಬರಬೇಕು ಹೋಗಬೇಕು, ಎಷ್ಟಾಗುತ್ತೋ ಅಷ್ಟನ್ನು ಬಂದಿದ್ದೀವಿ, ಸ್ವಲ್ಪ ಹೊತ್ತು ಜಾಸ್ತಿ ಕೆಲಸ ಮಾಡಬೇಕು ಅಂತ ಹೇಳಿ ಅಷ್ಟೇ. ಬಟ್ ನನ್ನ ಕಾಲಿಂದ ಸ್ವಲ್ಪ ಹೆಚ್ಚಾಗಿರೋದ್ರಿಂದ ಸ್ವಲ್ಪ ನನಗೆ ಆಗ್ತಾಯಿಲ್ಲ. ಇಲ್ಲಾಂತಂದರೆ ಇವತ್ತಿಗೆ ಒಂದು ಸ್ವಲ್ಪ ಇನ್ನೂ ಜಾಸ್ತಿ ಕೆಲಸ ಆಗ್ತಾಯಿರೋದು.